ಕಥೆ ಪಾಯಸದ ಕೆರೆ. ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ಒಂದೂರಲ್ಲಿ ಒಬ್ಬ ಪುಟ್ಟ ಹುಡುಗ ಇರ್ತಾನೆ. ಅವನ ಹೆಸರು ಲಡ್ಡು ಅಂತ. ಎಲ್ಲರೂ ಅವನನ್ನ ಲಡ್ಡು ಲಡ್ಡು ಅಂತ ಕರೀತಿರ್ತಾರೆ. ಅವನು 1ನೇ ಕ್ಲಾಸ್ ಓದ್ತಿರ್ತಾನೆ, ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್. ಅವ್ರ ಮನೆಯಲ್ಲಿ ಅವನ ಜೊತೆ ಅಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಮಾವ, ಅತ್ತೆ, ಅವರಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರೂ ಇರ್ತಾರೆ. ಎಷ್ಟೊಂದು ಜನ ಅಲ್ವಾ ಫ್ರೆಂಡ್ಸ್? ಒಂದೇ ಮನೇಲಿ ಅಷ್ಟೊಂದು ಜನ ಇದ್ರೆ ಏನ್ ಸಖತ್ತಾಗಿರುತ್ತೆ ಅಲ್ವಾ? ಇವರಿಷ್ಟೇ ಅಲ್ಲದೆ ಇನ್ನೂ ಒಬ್ರು ಇರ್ತಾರೆ. ಅದು ಯಾರು ಹೇಳಿ? ಅದು ಆ ಹುಡುಗನ ಅಜ್ಜಿ, ಗ್ರ್ಯಾಂಡ್ ಮಾ. ಇವತ್ತು ನಾ ಹೇಳ್ತಿರೋದು ಆ ಅಜ್ಜಿದೇ ಕತೆ. ಆ ಅಜ್ಜಿಗೆ ಸಿಕ್ಕಾಪಟ್ಟೆ ಕೋಪ. ಮಾತೆತ್ತಿದ್ರೆ ಜಗಳ ಮಾಡ್ತಿರ್ತಾಳೆ. ಎಲ್ಲರ ಹತ್ರನೂ ಯಾವಾಗ್ಲೂ ಕಿತ್ತಾಡ್ತಿರ್ತಾಳೆ. ಅದಕ್ಕೆ ಯಾರು ಅವಳ ಮಾತನ್ನೇ ಕೇಳ್ತಿರಲ್ಲ. ಒಂದ್ಸಲ ಏನಾಗುತ್ತೆ ಅಂದ್ರೆ, ಅಜ್ಜಿಗೆ ಗಸಗಸೆ ಪಾಯಸ ಕುಡಿಬೇಕು ಅಂತ ಆಸೆ ಆಗ್ಬಿಡತ್ತೆ. ಆಗ ಅವಳು ಸೊಸೆನ ಕರೆದು ಕೇಳ್ತಾಳೆ, ಸೊಸೆ ಸೊಸೆ, ನನಗೆ ಗಸಗಸೆ ಪಾಯಸ ಕುಡಿಬೇಕು ಅಂತ ಆಸೆ ಆಗ್ತಾ ಇದೆ, ಬಿಸಿ ಬಿಸಿಯಾಗಿ ಪಾಯಸ ಮಾಡ್ಕೊಡೆ ಅಂತ. ಅದಕ್ಕೆ ಅವಳು ಸೊಸೆ, ಅಯ್ಯ ಹೋಗಿ ಅತ್ತೆ, ನನಗ್ ಪುರ್ಸೊತ್ತಿಲ್ಲ, ನಿಮ್ ಮಗನಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡ್ಬೇಕು ಅಂತಾಳೆ. ಅಜ್ಜಿಗೆ ಕೋಪ ಬಂದ್ಬಿಡತ್ತೆ. ಏನೋ ನಾ ಪಾಯಸ ಕುಡಿಬೇಕು ಮಾಡ್ಕೊಡೆ ಅಂದ್ರೆ ಆಗಲ್ಲ ಅಂತೇನೆ, ಹೋಗಲೇ ನೀನ್ ಕೆಲ್ಸಕ್ ಬಾರದು ಸೊಸೆ, ನಾನು ನನ್ನ ಮಗನ್ನೇ ಕೇಳ್ತೀನಿ ಹೋಗೆ ಅಂತ ಅನ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಆಮೇಲೆ ಅಜ್ಜಿ ಅವಳ ಮಗನ ಹತ್ರ ಬರ್ತಾಳೆ. ಬಂದ್ಬಿಟ್ಟು ಕೇಳ್ತಾಳೆ, ಮಗನೇ ಮಗನೇ, ನನಗೆ ಗಸಗಸೆ ಪಾಯಸ ಕುಡಿಬೇಕು ಅಂತ ಆಸೆ ಆಗ್ತಿದೆ, ಬಿಸಿ ಬಿಸಿಯಾಗಿ ಪಾಯಸ ಮಾಡ್ಕೊಡೋ ಅಂತ. ಅದಕ್ಕೆ ಮಗ, ಅಯ್ಯ ಹೋಗಮ್ಮ, ನಾನೀಗ ಕೆಲ್ಸಕ್ಕೆ ಹೋಗ್ಬೇಕು, ನಿನಗ್ ಪಾಯಸ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲ್ಸ ಮಾಡಕ್ ನೀನ್ ಹೋಗ್ತೀಯಾ ಅಂತ ಗೊಣಗಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅಜ್ಜಿಗೆ ಮತ್ತೆ ಕೋಪ ಬಂದ್ಬಿಡತ್ತೆ. ಅಯ್ಯೋ ಹಾಳಾದವನೇ, ನೀನ್ ಯಾವ ಸೀಮೆ ಮಗನೋ, ನನಗೆ ಉಪಯೋಗಕ್ಕೆ ಬಾರದ ಮಗ ನೀನು ಅಂತ ಬೈಕೊಂಡು ಇನ್ನೊಂದು ಸೊಸೆ ಹತ್ರ ಹೋಗ್ತಾಳೆ. ಹೀಗೆ ಮನೆಯಲ್ಲಿರೋರ ಹತ್ರ ಎಲ್ಲ ಹೋಗಿ 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 ಅಜ್ಜಿ ಕೇಳ್ತಾ ಇದ್ರು, ಯಾರು ಅಜ್ಜಿಗೆ ಪಾಯಸ ಮಾಡ್ಕೊಡಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಕೊನೆಗೆ ಅಜ್ಜಿಗೆ ಚೆನ್ನಾಗ್ ಕೋಪ ಬಂದ್ಬಿಡುತ್ತೆ. ಹೋಗ್ರಲೇ, ನೀವ್ಯಾರು ಮಾಡ್ಕೊಡ್ಬೇಡಿ, ಕತ್ತೆ ಬಾಲ ಕುದುರೆ ಜುಟ್ಟು ನಾನೇ ಪಾಯಸ ಮಾಡ್ಕೊಂಡು ಕುಡಿತೀನಿ ಕಣ್ರು ಅಂತ ದುಡ್ಡು ತಗೊಂಡು ಅಂಗಡಿಗೆ ಹೋಗ್ತಾಳೆ. ಪಾಯಸಕ್ಕೆ ಬೇಕಾಗಿರೋ ಗಸಗಸೆ, ಬೆಲ್ಲ, ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ, ತುಪ್ಪ ಎಲ್ಲ ಅಲ್ಲಿ ಪರ್ಚೇಸ್ ಮಾಡ್ತಾಳೆ. ಒಬ್ಳೆ ಒಲೆ ಮುಂದೆ ನಿಂತ್ಕೊಂಡು ಚೆನ್ನಾಗಿ ಬೆಲ್ಲ ಹಾಕಿ, ತುಪ್ಪ ಹಾಕಿ, ದ್ರಾಕ್ಷಿ ಹಾಕಿ ಬಿಸಿ ಬಿಸಿ ಪಾಯಸ ಮಾಡ್ತಿದ್ರೆ ಅದ್ರ ಘಮ ಮನೆಯಲ್ಲೆಲ್ಲ ಹರಡ್ಕೊಳ್ತಿರುತ್ತೆ. ಮನೆಯಲ್ಲಿರೋರಿಗೆಲ್ಲ ಘಮ ಮೂಗಿಗೆ ಬಂದು ಬಂದು ಬಡಿದು ಆಶ್ಚರ್ಯ ಆಗ್ಬಿಟ್ಟು ಎಲ್ರು ಬಂದು ಬಂದು ಇಣಕಿ ಅಡಿಗೆ ಮನೆ ಒಳಗೆ ನೋಡಕ್ ಶುರು ಮಾಡ್ತಾರೆ. ಆದ್ರೆ ಅಜ್ಜಿ ಯಾರನ್ನು ಹತ್ರ ಬರಕ್ಕೆ ಬಿಡೋದಿಲ್ಲ. ಒಬ್ಳೆ ಪಾಯಸ ಮಾಡಿ ಮುಗಿಸ್ತಾಳೆ. ಬೇಗ ಕುಡಿದು ಬಿಡ್ಬೇಕು ಅಂತ ತುಂಬಾ ಆಸೆ ಆಗಿ ಒಂದ್ ಲೋಟಕ್ಕೆ ಹಾಕೊಂಡು ಒಂದೇ ಸಲಕ್ ಬಾಯಿಗೆ ಇಟ್ಕೊಂಡ್ಬಿಡ್ತಾಳೆ. ಕೊತ 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 ಕುದ್ದಿತಾ ಇದ್ದ ಪಾಯಸ ಬಿಸಿ ಬಿಸಿ ಇರತ್ತಲ್ವಾ, ಬಾಯೊಳಗಡೆ ಹೋದ ಕೂಡ್ಲೆ ನಾಲಿಗೆ, ದವಡೆ, ಗಂಟ್ಲು ಎಲ್ಲ ಸುಟ್ಟೋಗ್ಬಿಡತ್ತೆ. ಅಪ್ಪ ಅಮ್ಮ ಅಯ್ಯೋ ಅಂತ ಕಿರಿಚ್ಕೊಂಡು ಲೋಟನ ಎತ್ತಾಕ್ಬಿಡ್ತಾಳೆ. ಅಯ್ಯೋ, ಬಿಸಿ ಬಾಯಿ ಸುಟ್ಟಿದ್ದಕ್ಕೆ ಅಜ್ಜಿ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ ಪಾಪ. ಅಷ್ಟೇ ಅಲ್ಲ, ಆ ಪಾಯಸದ ಮೇಲೆ ನಕಶಕ ಅಂತ ಕೋಪ ಬಂದ್ಬಿಡತ್ತೆ. ಅಯ್ಯೋ ಪಾಪಿ ಪಾಯಸವೇ, ಅನ್ಯಾಯವಾಗಿ ನನ್ನ ಬಾಯಿ ಸುಟ್ಟುಬಿಟ್ಟಿಯಲ್ಲ, ನಿನಗಿನ್ನೆಷ್ಟು ಧೈರ್ಯ ಇರಬೇಕು, ನನ್ನ ಬಾಯಿ ಸುಟ್ಟಿಯಲ್ಲ, ನೀನೊಂದು ಕೆಟ್ಟ ಪಾಯಸ, ನೀನು ಕಂಡ್ರೇನೆ ನನಗೆ ಆಗೋದಿಲ್ಲ, ನಾನು ನಿನ್ನನ್ನು ಕುಡಿಯೋದೇ ಇಲ್ಲ, ನೀನೊಂದು ಪಂಕಿ, ನೀನೊಂದು ಡಾಂಕಿ ಅಂತ ಎಲ್ಲ ಪಾಯಸಕ್ಕೆ ಬೈಕೊಂಡು ನೀನು ನನ್ನ ಮನೇಲೇ ಇರಬೇಡ. ಈಗಿಂದೀಗ್ಲೇ ನಿನ್ನನ್ನ ಹೊರಗಡೆ ಬಿಸಾಕ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಪಾತ್ರೆನ ಇಕ್ಕಳದಲ್ಲಿ ಹಿಡ್ಕೊಂಡು ದಡ 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 ಅಂತ ಹೊರಗಡೆ ಬಂದ್ಬಿಡ್ತಾರೆ. ಪಾಯಸ ಬಿಸಿ ಇದ್ರೆ ಆರಿಸ್ಕೊಂಡು ಕುಡಿಬೇಕಲ್ವಾ ಫ್ರೆಂಡ್ಸ್?
ಅದ್ರ ಮೇಲೆ ಕೋಪಿಸ್ಕೊಂಡ್ರೆ ಪಾಯಸಕ್ಕೆ ಏನು ಮಾತಾಡಕ್ ಬರತ್ತಾ? ನಾನು ಬಿಸಿ ಇದೀನಿ, ಆರಿಸ್ಕೊಂಡ್ ಕುಡಿ ಅಂತ ಹೇಳಕ್ಕೆ. ಸರಿ ಸರಿ, ಮನೆಯಿಂದ ಹೊರಗಡೆ ಬಂದೋಳೆ ಮನೆಯಿಂದ ದೂರ ಬಂದು ಒಂದು ಕೆರೆ ಹತ್ರ ಬರ್ತಾಳೆ ಅಜ್ಜಿ. ಪಾತ್ರೆಯಲ್ಲಿದ್ದ ಅಷ್ಟು ಪಾಯಸನ ಆ ಕೆರೆಗೆ ಚೆಲ್ಲಿ ಬಿಡ್ತಾಳೆ. ಅಷ್ಟೊತ್ತಿಗೆ ಅಜ್ಜಿಗೆ ಕೋಪ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಹೊಟ್ಟೆನೂ ಹಸಿವೆ ಆಗ್ತಾ ಇರುತ್ತೆ. ಪಾಯಸದ ಪಾತ್ರೆನೂ ತಣ್ಣಗಾಗಿರುತ್ತೆ. ಈಗ ಖಾಲಿ ಪಾತ್ರೆನ ನೋಡಿ ಪುನಃ ಅಜ್ಜಿಗೆ ಆಸೆ ಆಗುತ್ತೆ. ಬಾಯಲ್ಲಿ ನೀರೂರುತ್ತೆ. ಒಂದೇ ಒಂದ್ಸಲ ರುಚಿ ನೋಡೋಣ ಅಂತ ಕೊನೆಯಲ್ಲಿ ಮಿಕ್ಕಿರೋ 2 ಹನಿನ ಬಾಯಿಗೆ ಹಾಕೋತಾಳೆ. ತಕ್ಷಣ ಬಾಯೆಲ್ಲ ಸಿಹಿ ಆಗ್ಬಿಡುತ್ತೆ. ಅಯ್ಯೋ, ಎಷ್ಟು ರುಚಿಯಾಗಿದೆ! ಇಷ್ಟು ಒಳ್ಳೆ ಪಾಯಸನ ಅನ್ಯಾಯವಾಗಿ ಕೆರೆಗೆ ಚೆಲ್ಬಿಟ್ನಲ್ಲ ಅಂತ ಅಜ್ಜಿಗೆ ದುಃಖ ಆಗ್ಬಿಡುತ್ತೆ. ಇದು ವೇಸ್ಟ್ ಆಗಕ್ಕೆ ಬಿಡಬಾರದು ಅಂತ ತೀರ್ಮಾನ ಮಾಡಿ ಪಾಯಸ ಸುರಿದ ಕೆರೆ ಒಳಗಡೆ ಇಳಿದ್ಬಿಟ್ಟು ಪಾಯಸನ ಹುಡುಕಕ್ ಶುರು ಮಾಡ್ತಾಳೆ. ನೀರಿಗೆ ಪಾಯಸ ಎಲ್ಲ ಸುರಿದ ಮೇಲೆ ಅದು ಪುನಃ ಸಿಗತ್ತಾ ಫ್ರೆಂಡ್ಸ್? ಸಿಕ್ಕದಿಲ್ಲ ತಾನೆ. ಆದ್ರೆ ಅಜ್ಜಿಗೆ ಪುನಃ ಆ ಕೆರೆ ನೀರ್ ಮೇಲೆನೆ ಕೋಪ ಬಂದ್ಬಿಡುತ್ತೆ. ನನ್ನ ಪಾಯಸನೆಲ್ಲ ನೀವೇ ಕುಡ್ಕೊಂಡ್ಬಿಟ್ರಿ ಅಲ್ವಾ, ಈಗ ನೀರನ್ನೆಲ್ಲ ನಾನೇ ಕುಡ್ಕೊಂಡ್ಬಿಡ್ತೀನಿ ಅಂತ ಕೆರೆಯಲ್ಲಿರೋ ನೀರನ್ನೆಲ್ಲ ಒಂದೇ ಸಮ ಕುಡಿದು 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 ಇಡೀ ಕೆರೆ ನೀರನ್ನೇ ಖಾಲಿ ಮಾಡ್ಬಿಡ್ತಾಳೆ. ಅಷ್ಟೊಂದು ನೀರು ಕುಡಿದಿದ್ದಕ್ಕೆ ಅಜ್ಜಿ ಹೊಟ್ಟೆ ಇಷ್ಟು ದಪ್ಪ 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 ಊದ್ಕೊಂಡು ಹೊಟ್ಟೆ ಡುಮ್ಮ ಆಗ್ಬಿಡುತ್ತೆ. ಅವಳ ಹೊಟ್ಟೆ ಒಂದು ಕೆರೆ ಅಷ್ಟು ದೊಡ್ಡದಾಗಿ ಊದ್ಕೊಂಡ್ಬಿಡುತ್ತೆ. ಈಗ ಅಜ್ಜಿಗೆ ಸುಸ್ತಾಗ್ಬಿಡುತ್ತೆ. ಸರಿ, ಮನೆಗಾದ್ರೂ ಹೋಗೋಣ ಅಂತ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ವಾಪಸ್ ಮನೆಗೆ ಬರ್ತಾಳೆ. ಅಲ್ಲಿ ಬಂದ್ರೆ ಅಷ್ಟು ದೊಡ್ಡ ಹೊಟ್ಟೆ ಹೊತ್ಕೊಂಡು ಮನೆ ಬಾಗಿಲು ಒಳಗೆ ಹೋಗಕ್ಕೆ ಆಗೋದಿಲ್ಲ. ಮನೆ ಒಳಗೆ ಹೋಗಕ್ಕಾಗದೆ ಆಚೆನೆ ನಿಂತ್ಕೊಂಡಿರ್ತಾಳೆ. ಆಗ ಮಗ ಸೊಸೆ ಎಲ್ಲ ಆಚೆ ಬಂದು ನೋಡಿ, ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ, ಈಗ ಮನೆ ಒಳಗೂ ಬರಕ್ಕಾಗಲ್ವಲ್ಲ, ರಾತ್ರಿ ಎಲ್ಲ ಎಲ್ಲಿ ಮಲ್ಕೋತಿಯಮ್ಮ ಅಂತ ಕೇಳ್ತಾರೆ. ಆಗ ಅಜ್ಜಿ, ನಾನು ಹಸುನೆಲ್ಲ ಕಟ್ತೀವಲ್ಲ ಆ ಕೊಟ್ಟಿಗೆ ಒಳಗಡೆನೆ ಮಲ್ಕೋತೀನಿ ಅಂತ ಹೇಳಿ ಕೊಟ್ಟಿಗೆಗೆ ಹೋಗಿ ಮಲ್ಕೊಂಡ್ಬಿಡ್ತಾಳೆ. ಸರಿ, ಸಂಜೆ ಹೊತ್ತಿಗೆ ಮೇಯಕ್ ಹೋಗಿರುತ್ತಲ್ಲ ಹಸುಗಳು, ದನಗಳು, ಎತ್ತುಗಳು ಎಲ್ಲ, ಅವೆಲ್ಲ ವಾಪಸ್ ಬರುತ್ತೆ. ಬಂದಿದ್ದೆ ಅವಕ್ಕೇನ್ ಗೊತ್ತಿರುತ್ತೆ, ನೇರವಾಗಿ ಕೊಟ್ಟಿಗೆ ಒಳಗಡೆ ದಡ 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 ಅಂತ ನುಗ್ಬಿಡುತ್ತೆ. ಕತ್ಲೆಯಲ್ಲಿ ಕಾಣದೆ ಅಜ್ಜಿ ಹೊಟ್ಟೆ ಮೇಲೆಲ್ಲ ಕಾಲಿಟ್ಟು ತುಳಿದು ಬಿಡುತ್ತೆ. ಅಜ್ಜಿ ಹೊಟ್ಟೆ ಒಡೆದೋಗಿ ಹೊಟ್ಟೆ ಒಳಗಿದ್ದ ನೀರೆಲ್ಲ ಮನೆಯ ಸುತ್ತ ಬಂದು ನಿಂತ್ಕೊಂಡ್ಬಿಡುತ್ತೆ. ಆಗ ಅಜ್ಜಿ ಒಡೆದು ಹೋದ ಹೊಟ್ಟೆನ ಪುನಃ ತನ್ನ ಸೆರಗಲ್ಲಿ ಸೇರಿಸ್ಬಿಟ್ಟು ಕಟ್ಕೊಂಡ್ಬಿಡ್ತಾಳೆ. ಅವತ್ತಿಂದ ಆ ಅಜ್ಜಿನ ಕೆರೆ ಮನೆ ಅಜ್ಜಿ, ಕೆರೆ ಮನೆ ಅಜ್ಜಿ ಅಂತ ಕರೆಯಕ್ ಶುರು ಮಾಡ್ತಾರೆ ಊರಲ್ಲಿ. ಊರ್ನವರೆಲ್ಲ ಬಂದು ಕೆರೆ ನೋಡ್ಕೊಂಡು ಹೋಗಕ್ ಶುರು ಮಾಡ್ತಾರೆ. ಅಷ್ಟೇ ಅಲ್ಲ, ಊರ್ನವರೆಲ್ಲ ಹೊಲಕ್ಕೆ ನೀರ್ ಬೇಕಾದ್ರೆ, ಹಸು ಎಮ್ಮೆ ತೊಳಿಬೇಕಾದ್ರೆ, ಗಾಡಿ ತೊಳೆಯೋದಕ್ಕೆ ನೀರ್ ಬೇಕಾದಾಗ್ಲೆಲ್ಲ ಕೆರೆಗೆ ಬರ್ಲೇಬೇಕಲ್ವಾ. ಆದ್ರೆ ಅಜ್ಜಿ, ಇದು ನನ್ನ ಕೆರೆ, ನೀರು ತಗೊಂಡು ಹೋಗಕ್ಕೆ ನಾನು ಬಿಡೋದಿಲ್ಲ ಅಂತ ಜಗಳ ಶುರು ಮಾಡ್ಬಿಡ್ತಾಳೆ. ಆಗ ಅಜ್ಜಿ ಹತ್ರ ಜಗಳ ಮಾಡಕ್ಕಾಗದೆ, ಅಯ್ಯಪ್ಪ ದಯವಿಟ್ಟು ಬಿಡು ಅಜ್ಜಿ, ನೀರು ಕೊಡು ಅಜ್ಜಿ ಅಂತ ಜನ ಬೇಡ್ಕೊಳಕ್ ಶುರು ಮಾಡ್ತಾರೆ. ಆಗ ಅಜ್ಜಿ, ಸರಿ ಹಾಗಿದ್ರೆ ಯಾರ್ಯಾರಿಗೆ ಕೆರೆ ನೀರು ಬೇಕೋ ಅವರೆಲ್ಲ ನನಗೆ ಒಂದೊಂದು ಪಾತ್ರೆ ಗಸಗಸೆ ಪಾಯಸ ತಂದು ಕೊಟ್ಟು ಆಮೇಲೆ ನೀರು ತಗೊಳ್ಳಿ ಅಂತ ಹೇಳ್ಬಿಡ್ತಾಳೆ. ಅವತ್ತಿಂದ ನೋಡಪ್ಪ, ಊರಿನ ಜನ ನೀರು ಬೇಕಾದಾಗಲೆಲ್ಲ ಅಜ್ಜಿಗೆ ಅಂತ ಗಸಗಸೆ ಪಾಯಸ ಮಾಡಿಕೊಂಡು ಬಂದು ಕೊಡಕ್ ಶುರು ಮಾಡ್ತಾರೆ. ಅಜ್ಜಿಗೆ ದಿನಾಗ್ಲೂ 2-2, 3-3, 4-4 ಪಾತ್ರೆ ಬರ್ತಿ ಪಾಯಸ ಸಿಗಕ್ ಶುರು ಆಗತ್ತೆ. ದಿನಾಗ್ಲೂ ಪಾಯಸ ಕುಡಿದು 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 ಅಜ್ಜಿ ಮಹಾರಾಣಿ ತರ ಸುಖವಾಗಿರ್ತಾಳೆ. ಇಲ್ಲಿಗೆ ಕತೆ ಮುಗಿಯುತ್ತೆ ಫ್ರೆಂಡ್ಸ್. ಚೆನ್ನಾಗಿತ್ತಲ್ವಾ? ಚೆನ್ನಾಗಿತ್ತು ತಾನೆ? ಚೆನ್ನಾಗಿರ್ಲಿಲ್ವಾ? ನೀವು ನನಗೆ ಹೇಳ್ಬೇಕು, ಆಯ್ತಾ? ಈಗ ನಾನು ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಹೋಮ್ವರ್ಕ್ ಮಾಡ್ಕೊಂಡು ಊಟ ಮಾಡಿ ಆಮೇಲೆ ಅಜ್ಜಿ ಪಕ್ಕ ಮಲ್ಕೊಂಡು ಅಜ್ಜಿ ಹೇಳೋ ಇನ್ನೊಂದು ಕತೆ ಕೇಳಬೇಕು. ಚೆನ್ನಾಗಿಲ್ವಾ ಕತೆ ಅಂತ ನೀವು ನನಗೆ ಹೇಳ್ತೀರಲ್ವಾ?
ನೀವು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾಳೆ ಬಂದು ಪುನಃ ಇನ್ನೊಂದು ಕತೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.